ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದಂತಹ ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಮುಖಂಡ ಹಾಗೂ ಪಿಲಿನಲಿಕೆ ಪ್ರತಿಷ್ಠಾನದ ಸಂಸ್ಥಾಪಕ ಮಿಥುನ್ ರೈ ಅವರು ಬುಧವಾರ ಭೇಟಿ ಮಾಡಿ ಅಭಿನಂದಿಸಿ ರಾಜ್ಯದ ಅಭಿವೃದ್ಧಿ ಜನಪರ ಆಡಳಿತಕ್ಕೆ ತಮ್ಮ ನಾಯಕತ್ವ ಮತ್ತಷ್ಟು ಬಲ ತುಂಬಲಿ ಅಂತ ಹಾರೈಸಿದರು. ಮಂಗಳೂರು ದಸರಾ ಸಂದರ್ಭ ಆಗಮಿಸಿದಂತಹ ಡಿಕೆಶಿ ಅವರಿಗೆ ನೀವು ಸಿಎಂ ಆಗ್ತೀರಿ ಎಂದ ಮಿಥುನ್ ರೈ ಅವರು ಈಗ ಅವರ ಮಾತು ನಿಜವಾಗಿದೆ ಮತ್ತು ಪಿಲಿನಲಿಕೆ ಪಂಥ ವೇದಿಕೆಯಲ್ಲಿನ ಶುಭ ಹಾರೈಕೆಗೆ ದೇವರ ಅನುಗ್ರಹ ಲಭಿಸಿದೆ. ಕಳೆದ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಮಂಗಳೂರಿಗೆ ಆಗಮಿಸಿ ಪಿಲಿನಲಿಕೆ ಹುಲಿ ಕುಣಿತ ಸ್ಪರ್ಧೆಯಲ್ಲಿ ಅತಿಥಿಯಾಗಿ ಪಾಲ್ಗೊಂಡಿದ್ದಂತಹ ವೇಳೆ ಅವರು ಮುಂದಿನ ವರ್ಷ ಮುಖ್ಯಮಂತ್ರಿಯಾಗಿ ಬರಬೇಕು ಅಂತ ತುಳುನಾಡಿನ ದುರ್ಗೆಯರ ಬಳಿ ಪ್ರಾರ್ಥಿಸಿಕೊಂಡಿದ್ದೆ. ಇದೀಗ ದುರ್ಗೆಯರ ಅನುಗ್ರಹ ಫಲವಾಗಿ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸುವುದು ಅತೀವ ಸಂತಸ ತಂದಿದೆ. ಮುಂದೆ ಕೂಡ ತಮ್ಮನ್ನ ದುರ್ಗೆಯರ ಆಶೀರ್ವದಿಸಲಿ ಎಂಬ ಪ್ರಾರ್ಥನೆ ನಮ್ಮದು ಅಂತ ಅವರು ತಿಳಿಸಿದ್ದಾರೆ. ಮಿಥುನ್ ರೈ ಅವರು ಪ್ರತಿಕ್ರಿಯಿಸಿ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಆರಂಭವಾಗ್ತಾ ಇದೆ. ಜನರ ಆಶೋತ್ತರಗಳು, ಅಭಿವೃದ್ಧಿಯ ಕನಸುಗಳು ಮತ್ತು ರಾಜ್ಯದ ಭವಿಷ್ಯದ ಬಗ್ಗೆ ಇರುವಂತಹ ಅಪಾರ ನಿರೀಕ್ಷೆಗಳೊಂದಿಗೆ ಈ ಹೊಸ ಪಯಣ ಆರಂಭವಾಗ್ತಾ ಇದೆ. ಸುದೀರ್ಘ ರಾಜಕೀಯ ಅನುಭವ, ಸಂಘಟನಾ ಸಾಮರ್ಥ್ಯ ಮತ್ತು ಜನಸೇವೆಯ ಬದ್ಧತೆ ಮೂಲಕ ಅವರು ರಾಜ್ಯಕ್ಕೆ ಪರಿಣಾಮಕಾರಿ ನಾಯಕತ್ವ ನೀಡಲಿದ್ದಾರೆ ಅನ್ನೋ ವಿಶ್ವಾಸ ನನಗಿದೆ. ರೈತರು, ಯುವ ಜನತೆ, ಮಹಿಳೆಯರು ಹಾಗೂ ಸಮಾಜದ ಎಲ್ಲಾ ವರ್ಗದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ದೊರೆಯಲಿ. ಕರ್ನಾಟಕವನ್ನ ಇನ್ನಷ್ಟು ಬಲಿಷ್ಠ, ಸಮೃದ್ಧಿ ಹಾಗೂ ಪ್ರಗತಿಪರ ರಾಜ್ಯವನ್ನಾಗಿ ರೂಪಿಸುವಂತಹ ನಿಟ್ಟಿನಲ್ಲಿ ಅವರ ನಾಯಕತ್ವ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ ಅಂತ ತಿಳಿಸಿದ್ದಾರೆ.